Hello everyone. Welcome to Sanmarka classes. Next question from Justice Above Self. Mention the qualities of a punch. ಪಂಚ್ ಅಂತಂದ್ರೆ ಒಂದು ಹಳ್ಳಿಯ ಮುಖ್ಯಸ್ಥ. ಓಕೆನಾ? ಸೊ ಆತನಿಗೆ ಇರಬೇಕಾದಂತಹ ಕ್ವಾಲಿಟೀಸ್ ಯಾವ್ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, so you can see the picture of Punch here. The qualities of Punch should be Punch knows neither enemy nor friend. So he knows neither. ಆತನಿಗೆ ಯಾರು ಮಿತ್ರರು ಇರೋದಿಲ್ಲ, ಯಾರು ಶತ್ರುಗಳು ಇರೋದಿಲ್ಲ. ಓಕೆನಾ? So as given in this chapter, you have to describe the qualities of a Punch. He cannot kill or avoid conscience for any reasons. ಆತ ಯಾರನ್ನು ಸಾಯಿಸೋದಿಕ್ಕೆ ಆಗೋದಿಲ್ಲ ಮತ್ತು ಕನ್ಸೈಸ್ ಅನ್ನ ಏನೇ ಮಾಡಿದ್ರು ಅವಾಯ್ಡ್ ಮಾಡೋದಿಕ್ಕೆ ಆಗೋದಿಲ್ಲ. ಓಕೆ, ಗಾಡ್ ಲಿವ್ಸ್ ಇನ್ ದ ಹಾರ್ಟ್ ಆಫ್ ದ ಪಂಚ್ ಅಂಡ್ ಹಿಸ್ ವಾಯ್ಸ್ ಈಸ್ ದ ವಾಯ್ಸ್ ಆಫ್ ಗಾಡ್. ಸೊ ಆ ಪಂಚ್ ಮುಖ್ಯಸ್ಥನ ಒಂದು ಹೃದಯದಲ್ಲಿ ದೇವರು ನೆಲೆಸಿರ್ತಾನೆ ಅಂತ ಅವರು ನಂಬಿರ್ತಾರೆ ಹಳ್ಳಿಯ ಜನರು. ಅದೇ ರೀತಿ ಹಿಸ್ ವಾಯ್ಸ್ ಮೀನ್ಸ್ ದ ಡಿಸಿಷನ್ ಗಿವನ್ ಬೈ ದ ಪಂಚ್. ಓಕೆ, ಈಸ್ ಕನ್ಸಿಡರ್ಡ್ ಆಸ್ ಡಿಸಿಷನ್ ಆಫ್ ಗಾಡ್. ಸೊ ಯಾರು ಅದನ್ನ ಮೀರೋ ಹಾಗೆ ಇರೋದಿಲ್ಲ. ಸೊ ಆತನ ಆಜ್ಞೆಯನ್ನ ದೇವರ ಆಜ್ಞೆ ಅಂತ ಪರಿಗಣಿಸ್ತಾರೆ. ಓಕೆ, ಸೊ ಪಂಚ್ ಶುಡ್ ನೋ ನೈದರ್ ಎನಿಮಿ ನಾರ್ ಫ್ರೆಂಡ್ ಅಂಡ್ ಹಿ ಕ್ಯಾನ್ ನಾಟ್ ಕಿಲ್ ಆರ್ ಅವಾಯ್ಡ್ ಕನ್ಸೈನ್ಸ್ ಫಾರ್ ಎನಿ ರೀಸನ್ಸ್. God lives in the heart of the punch and his voice is considered as God's voice of God. Okay, thank you.